Hi guys, welcome to my channel. So, ಇದಕ್ಕೆ ಸ್ಪೆಷಲ್ ಬ್ಲಾಗ್ ಬಂದು ನನ್ನ ಮಗನ ಬರ್ಡೇ ಬ್ಲಾಗ್ ಆಗುತ್ತೆ. ಕಂಪ್ಲೀಟ್ ಅದೇ ಇರಲ್ಲ, 2 ವೀಕ್ಸ್ ಕೂಡ ಇರುತ್ತೆ. ಪ್ಲಸ್ ಇವತ್ತು ಸ್ಯಾಟರ್ಡೇ ಅವ್ರ ಬರ್ಡೇ ಬಂದು ಆ್ಯಕ್ಚುಲಿ 6ನೇ ತಾರೀಕು ಇರೋದ್ರಿಂದ ನಾವು ಇವತ್ತು ಕಂಪ್ಲೀಟ್ ಫ್ಯಾಮಿಲಿ ಇಲ್ಲ ಅಂತ ಅಂದ್ಬಿಟ್ಟು ಕಲ್ತು ಕೂಡ ಮಾಡ್ತಾ ಇದ್ವಿ. ಇವತ್ತು ಅಚಿಂತ್ಯ ಈ ಕಡೆ ಬಾ, ಅಚಿಂತ್ಯ ಬಾ ಈ ಕಡೆ ಬಾ, ಮಮ್ಮ ಇಲ್ಲಿ ಹಾಯ್ ಹಲೋ ಹೇಳ್ಬಾ, ಇಲ್ಲಿ ಅಲ್ಲೆಲ್ಲ ಹೋಗ್ಬಾರ್ದು, ಬೇರೆಯವ್ರು ಡಿಸ್ಟರ್ಬ್ ಮಾಡಬಾರ್ದು, ಬಾ ಇಲ್ಲಿ. ಬೆಳಗ್ಗೆ ಆ್ಯಸ್ ಯೂಶುವಲ್ ಒಂದು ದೇವಸ್ಥಾನ ಅದು ಇದು ಅಂತೆಲ್ಲ ಒಂದಷ್ಟು ಮನೇಲಿ ಸ್ಟಿಂಗ್ ಮಾಡಿದ್ದೆ, ನಾನು ಮೂಂಗಲ್ ಹಲ್ವಾ ಟ್ರೈ ಮಾಡಿದ್ದೆ ಆ್ಯಂಡ್ ನಮಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕಾಗತ್ತಲ್ವ. ಸೊ ಇತ್ತೀಚೆಗೆ ತುಂಬಾ ನನ್ನನ್ನು ನಾನು ನೆಗ್ಲೆಕ್ಟ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಕಡಿಮೆ ಇತ್ತು ನನಗೆ. ಈಗಲೂ ಕೂಡ ಇಬ್ಬರ ಸಮ್ಮರ್ ಕ್ಯಾಂಪ್ಗಳಿರ್ಬೋದು, ಅವ್ರುಗಳನ್ನ ಕರ್ಕೊಂಬ ಪಿಕ್ ಮಾಡು, ಸೊ ಹೀಗೆ ಅವರ ಒಂದು ಕೆಲಸಗಳು ಅವ್ರ ಸುತ್ತಮುತ್ತನೇ ಇರ್ತೀವಿ. ಆ್ಯಂಡ್ ಕಂಪ್ಲೀಟ್ಲಿ ನನ್ನನ್ನು ನಾನು ಏನಂತಾರೆ ಮರೆತು ಹೋಗ್ಬಿಟ್ಟಿದ್ದೀನಿ. ನನಗೆ ನಾನು ಏನಾದರೂ ಮಾಡಿಸ್ಕೋಬೇಕಿದ್ರೆ ಇಟ್ಸ್ ಓಕೆ, ನಾನು ನೆಕ್ಸ್ಟ್ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ನೆಗ್ಲಿಜಬಲ್ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಟ್ ಸಂತೋಷ ನನಗೆ ಬಲವಂತ ಮಾಡಿ ಪೆಡಿಕ್ಯೂರ್ ಮಾಡಿಸ್ಕೊ, ಅದು ಮಾಡಿಸ್ಕೊ, ಇದು ಮಾಡಿಸ್ಕೊ ಅಂತ ಹೇಳಿ ನೆನಪು ಮಾಡಿ ಮತ್ತಷ್ಟು ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟರು. ಮಕ್ಕಳನ್ನ ನಾನು ನೋಡ್ಕೋತೀನಿ, ಸೊ ನೀನು ಅವೆಲ್ಲ ಮಾಡಿಸ್ಕೊ, ನೀನು ತುಂಬ ದಿನ ಆಯಿತು ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಒಂದು 2-3 ಅವರ್ಸ್ ಟೈಮ್ ಕೊಟ್ಟರು. ಆ್ಯಕ್ಚುಲಿ ಅವತ್ತು ಫೇಶಿಯಲ್ ಮಾಡಿಸ್ಕೊಳ್ಳೋದು ಪ್ಲ್ಯಾನ್ ಇತ್ತು, ಅದು ಆಗಲಿಲ್ಲ, ಅಲ್ಲಿ ಫ್ಲಾಪ್ ಆಯಿತು. ಆ್ಯಂಡ್ ಪೆಡಿಕ್ಯೂರ್ ಮಾಡಿಸ್ಕೊಂಡೆ, ಜೊತೆಗೆ ಜಸ್ಟ್ ಐಬ್ರೋ ಥ್ರೆಡಿಂಗ್ ಮಾಡಿಸ್ಕೊಂಡೆ, ವ್ಯಾಕ್ಸ್ ಮಾಡಿಸ್ಕೊಂಡೆ, ಅಷ್ಟು ಬಿಟ್ಟರೆ ಇನ್ನೇನು ಮಾಡಿಸ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಏನು ಹೇಳ್ತಾರೆ, ಅವ್ರಿಗೆ ಒಂದು 2-3 ಅವರ್ಸ್ ಮಕ್ಕಳ ಜೊತೆಗಿರ್ತಾರೆ. ಮಕ್ಕಳು ಕೆಲವೊಂದು ಸಲ ಮಾತು ಕೇಳೋದಿಲ್ಲ, ನನ್ನ ಮಾತೇ ಕೇಳ್ತಾರೆ. ಸೊ ಹಾಗಾಗಿ ಮತ್ತೊಂದಿನ ಮಾಡಿಸ್ಕೊಳ್ತೀನಿ ಅಂತಂದರೆ ಇವೆಲ್ಲವೂ ಕೂಡ ಅವಶ್ಯಕತೆ ಇದ್ದೇ ಇರುತ್ತೆ. ಒಂದು ಹೆಣ್ಣು ಹುಡುಗಿ ಅಂತ ಅಂದಮೇಲೆ ಇದೆಲ್ಲ ಮಾಡಿಸ್ಕೊಳ್ಳೇಬೇಕು. ನಮಗೆ ಅಂತ ಒಂದು ರಿಲ್ಯಾಕ್ಸೇಷನ್ ಅಂತ ಬೇಕಾಗುತ್ತೆ, ನಮಗೆ ಅಂತ ಟೈಮ್ ಬೇಕಾಗುತ್ತೆ. ಆ ಒಂದು ಟೈಮ್ ನಾವು ತೊಗೊಳ್ಳೇಬೇಕಾಗತ್ತೆ, ನಮ್ಮನ್ನು ನಾವು ಕಂಪ್ಲೀಟಾಗಿ ಮರಿಲೇಬಾರ್ದು. ಅದು ಇತ್ತೀಚೆಗೆ ನನ್ನ ವಿಷಯದಲ್ಲಿ ಆಗ್ತಾಯಿದೆ. ಸೊ ಎಸ್, ಮಕ್ಕಳು ಇನ್ನೂ ಸಣ್ಣವರಾಗಿರೋದ್ರಿಂದ ದೇ ಆರ್ ಡಿಪೆಂಡೆಂಟ್ ಆಗಿರೋದ್ರಿಂದ ನಾನು ಅವ್ರನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಲ್ಲಿ ಮುಗಿಸ್ಕೊಂಡು ಅಪ್ಪ ಅಮ್ಮನ ಮನೆಗೆ ಹೋದೆ. ಸೊ ನಿಶ್ಚಲ್ ಅಲ್ಲೇ ಇರ್ತಾನೆ, ಹಾಲಿಡೇಸ್ ಅಲ್ವಾ, ಸೊ ಅಲ್ಲಿರ್ತಾನೆ. ಅಲ್ಲಿಂದ ಪಿಕ್ಕು ಡ್ರಾಪು ಮಾಡ್ತಾಯಿರ್ತೀನಿ. ಸೊ ಅಲ್ಲಿ ಬೆಳಗ್ಗೆ ಹೋಗಿದ ತಕ್ಷಣ ನಾನು ಕಂಡ ದೃಶ್ಯ ಇದು. ನಮ್ಮಪ್ಪ ಅವನಿಗೆ ತಿನ್ನಿಸ್ತಾ ಇದ್ದಿದ್ದು. ಆ್ಯಕ್ಚುಲಿ ನಾನು ಇವತ್ತುವರೆಗೂ ನಮ್ಮ ಅಪ್ಪನ ಹತ್ರ ತಿನ್ನಿಸ್ಕೊಂಡಿದ್ದೇ ನನಗೆ ನೆನಪಿಲ್ಲ. ನನ್ನ ತಂಗಿ ನಮ್ಮಪ್ಪ ಅಮ್ಮ ಅಜ್ಜಿ ಎಲ್ಲರ ಹತ್ರ ತಿನ್ನಿಸ್ಕೋತಾಳೆ, ಆದರೆ ನಾನು ಇವತ್ತುವರೆಗೂ ಯಾರ ಹತ್ರ ತಿನ್ನಿಸ್ಕೊಂಡಿದ್ದು ಕೂಡ ನೆನಪಿಲ್ವೇ ಇಲ್ಲ. ಸೊ ನನಗೆ ಖುಷಿ ಆಯಿತು ನನ್ನ ಮಗನ ನೋಡಿ, ಬಿಕಾಸ್ ಅವನು ನಮ್ಮ ಅಪ್ಪನ ಹತ್ರ ತಿನ್ನಿಸ್ಕೊಳ್ತಾ ಇದ್ದ. ಬಿಕಾಸ್ ನಮ್ಮ ಅಪ್ಪನಿಗೆ ಅಷ್ಟು ಟೈಮೇ ಇರ್ತಾ ಇರಲಿಲ್ಲ, ನಮ್ಗೆ ಅದೊಂದು ಯಾವಾಗಲೂ ಬೇಜಾರಾಗ್ತಿತ್ತು. ಬಟ್ ಇದು ನೋಡಿ ಖುಷಿ ಆಯಿತು ನನಗೆ. ಸೊ ಅದಾದ ನಂತರ ನಿಶ್ಚಲ್ ಡ್ರಾಯಿಂಗ್ ಕ್ಲಾಸಲ್ಲಿ ಅವನು ಯಾವ ರೀತಿ ಅಪ್ಗ್ರೇಡ್ ಆಗಿದ್ದಾನೆ ಅನ್ನೋದನ್ನು ನಾನು ಇದನ್ನು ನೋಡಿಸ್ತೀನಿ ನಿಮಗೆ. ಸೊ ಅವನು ಜಸ್ಟ್ ಸುಮ್ಮನೆ ಚಿಕ್ಕದಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದವನು ಈ ಥರ ಪೇಂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಐ ವಾಸ್ ಸೋ ಹ್ಯಾಪಿ ಅವನ ಪೇಪರ್ಸ್ ನೋಡಿದಾಗ. ಯಾಕಂತಂದರೆ ಒಂದೊಂದು ಸಲ ಮಕ್ಕಳು ಅಪ್ಗ್ರೇಡ್ ಆಗೋದೇ ಇಲ್ಲ, ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ. ಬಟ್ ಆದರೆ ಇವನ ವಿಷಯದಲ್ಲಿ ನಾನು ಅಂದ್ಕೊಂಡಿದ್ದೆ ಅಪ್ಗ್ರೇಡ್ ಆಗ್ತಾ ಇದ್ದಾನಾ ಇಲ್ವಾ, ಏನಾದರೂ ಚೇಂಜಸ್ ಇದೆಯಾ ಡ್ರಾಯಿಂಗ್ ಕ್ಲಾಸಿಗೆ ಕಳಿಸ್ತಾರೆ ಅದಕ್ಕೆ ಅನ್ನೋ ಒಂದು ಕ್ವೆಶ್ಚನಬಲ್ ಇತ್ತು ನಂಗೆ. ಕ್ವೆಶ್ಚನ್ ಮಾರ್ಕ್ ಇತ್ತು, ಏನು ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ 2 or 3 ಮಂತ್ಸ್ಗೆ ಒಂದ್ಸೋ ಅವ್ನು ಏನೇನೆಲ್ಲ ಮಾಡಿದ್ದಾನೆ ಅದನ್ನ ನಮ್ಮ ಮನೆಗೆ ಕಳಿಸಿ ತೋರಿಸ್ತಾರೆ. ಸೊ ಇದು ಅವನ ಒಂದು ಪೇಂಟಿಂಗ್ಸ್ ಆಗಿತ್ತು. ಸೊ ಮನೇಲಿ ಏನು ಮಾಡೋದು, ಸಿಕ್ಕಾಪಟ್ಟೆ ಬೋರು ಅಂತಾರೆ. ಸ್ವಿಮ್ಮಿಂಗ್ ಕಳಿಸ್ತೀನಿ, ಸಮ್ಮರ್ ಕ್ಯಾಂಪ್ಗಳಿಗೆ ಕಳಿಸ್ತೀನಿ, ಆದರೂ ಕೂಡ ಬೋರ್ ಅಂತಾರೆ. ಸೊ ಏನು ಮಾಡೋದು, ಮಕ್ಕಳನ್ನ ಏನಾದರೂ ಮಾಡಿ ಎಂಗೇಜ್ ಆಗಿಡಬೇಕಲ್ವ. ಸೊ ಹಾಗಾಗಿ ಡ್ರಾಯಿಂಗ್ಸ್ ಮಾಡಿಸ್ತೀನಿ, ಆಟ ಆಡಿಸ್ತಾ ಇರ್ತೀನಿ. ಅವ್ರ ಅಪ್ಪ ಇದ್ದಾಗ ಆಟ ಆಡಿಸ್ತಾರೆ, ಅದು ಕೂಡ ಸಾಕಾಗೋದಿಲ್ಲ ಮಕ್ಕಳಿಗೆ. ಸೊ ಇಲ್ಲಿ ಅಚಿಂತ್ಯ ಏನು ಮಾಡ್ತಾ ಇದ್ದಾನೆ ನೀವೇ ಒಂದ್ಸರಿ ನೋಡ್ತಾ ಇರ್ಬೋದು. ಅವನು ಕೂಡ ಇತ್ತೀಚೆಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ, ಪೇಂಟಿಂಗು ಡ್ರಾಯಿಂಗ್ಸು ಅಂತ. ಅವ್ರ ಅಣ್ಣ ಕೂತ್ಕೊಂಡು ಮಾಡ್ತಾ ಇರೋದನ್ನ ನೋಡ್ತಿರ್ತಾನಲ್ವ. ಸೊ ಹಾಗಾಗಿ ಅವನು ಕೂಡ ಅದನ್ನೇ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಈಗ ನೆಕ್ಸ್ಟು ತಿರ್ಗಾ ಅವ್ರನ್ನ ಸಮ್ಮರ್ ಕ್ಯಾಂಪ್ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಕ್ಲಾಸಸ್ಗೆ ಯೋಗ ಇರ್ಬೋದು, ಆಮೇಲೆ ದೇವರ ನಾಮಗಳಿರ್ಬೋದು, ವಿತೌಟ್ ಫೈರ್ ಅಡುಗೆ ಮಾಡೋದಿರ್ಬೋದು, ಆಮೇಲೆ ಮೆಮೊರಿ ಗೇಮ್ಸು. ಸೊ ಹೀಗೆ ತುಂಬ ಅದಕ್ಕೆ ಸಮ್ಮರ್ ಕ್ಯಾಂಪ್ ಕೂಡ ಅವರಿಬ್ಬರನ್ನ ಅಡ್ಮಿಷನ್ ಮಾಡಿದ್ದೀನಿ. ಇಬ್ಬರನ್ನೂ ಒಂದೇ ಕಡೆ ಅಡ್ಮಿಷನ್ ಮಾಡಿದ್ದೀನಿ. ಈ ಸಲ ನೋಡೋಣ ಹೇಗಿರ್ತಾರೆ ಜೊತೆಗೆ ಅಂತ. ಸೊ ನನಗೆ ಒಂದೇನು ಅಂತಂದರೆ, ನಿಶ್ಚಲ್ ಅಚಿಂತ್ಯ ಒಂದೇ ಕಡೆ ಇದ್ದರೆ ಅವರು ಜಗಳ ಆಡ್ತಾರೆ ಅನ್ನೋದೊಂದು ನಮ್ಮ ಮನೇಲಿ ನೋಡ್ಬಿಟ್ಟಿದ್ದೀವಿ ನಾವು. ಬಟ್ ಲೆಟ್ಸ್ ಟ್ರೈ ಒನ್ಸ್ ಅಂತ ಅಂದ್ಬಿಟ್ಟು ಈಗ ಇಬ್ಬರನ್ನೂ ಒಟ್ಟಿಗೆ ಹಾಕಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ ಅಂತ. ತೋರಿಸು, ಏನು ಮಾಡ್ತಾ ಇದೆಯಾ, ಯಾವುದ್ರ ಪೇಂಟಿಂಗ್ ಮಾಡ್ತಾಯಿರೋದು? ಟ್ಯೂಲಿಪ್. ಹ್ಯಾಪಿ ಬರ್ಡೇ ಟು ಯು
ಡಿಯರ್ ಅಚ್ಚು. ಹ್ಯಾಪಿ ಬರ್ಡೇ ಟು ಯು. ಕೇಕ್ ಮುಂದೆ ನಿಂತ್ಕೊ ಹೋಗೋ. ಬಾ ಇಲ್ಲಿ ಬಾ ಕಂದ, ಇಲ್ಲಿ ಬಾಮ್ಮ. ಇಲ್ಲಿ ಬಾ, ಇಲ್ಲಿಗೆ, ಈ ಕಡೆ ನೀನು ಹೋಗು, ನೀನು ಹೋಗು, ಹೋಗು ನಿಶ್ಚಲಲ್ಲಿ. ಬಾ ಕಂದ. ಕಟ್ ಮಾಡಿ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಅಚ್ಚು. ಹ್ಯಾಪಿ ಬರ್ಡೇ ಟು ಯು. ಅಚ್ಚು ದೊಡ್ಡನಾಗ್ಬಿಟ್ಟ. ಇಲ್ಲಿ ಮುಖ ತೋರಿಸು. ಇಲ್ಲಿ ಕೇಕ್ ತಿನ್ಬಾ. ಕೇಕ್ ತಿನ್ಸ್ಕೋ ತಾತ ಹತ್ರ. ಕೇಕ್ ತಿನ್ಸ್ಕೋ ತಾತಕ್ಕೆ ತಿನ್ಸು ಫಸ್ಟ್. ನೀನ್ ತಗೊಂಡು ತಿನ್ಸು, ಅಣ್ಣಗೆ ತಿನ್ಸು, ಅಜ್ಜಿಗೆ ತಿನ್ಸು. ತಿನ್ನು. ತಿನ್ಸು. 4 ಕಂಪ್ಲೀಟ್ 5. ಎಲ್ರಿಗೂ ನೀನ್ ಬಾಯ್ಲಿಡಮ್ಮ, ನೀನ್ ಬಿಡ ಬಾಯ್ಲಿಡಮ್ಮ. ಇಂದ ತಗೋ ಆನ. ತಿನ್ಬೇಕು. ನಿಶ್ಚಲ ತಿನ್ಸು. ಕಟ್ ಮಾಡಪ್ಪ. ಸಾಕಾಯ್ತು. ಅಲ್ಲ ಅದನ್ನ ಪೂರ್ತಿ ಕೆಳಕ್ ತನಕ ಮಾಡು. ಮಾಡ್ದೆ. ಬಾ ನಿಶ್ಚಲ್. ಬಾ ಬಾ ಬಾಯ್. ಆ ವಾಚ್ನ ನೀನು ಟಿಲ್ಟ್ ಮಾಡಿದ್ರೆ ಗಾಡಿ ತಿರುಗುತ್ತೆ. ವಾಚ್ನ ಟಿಲ್ಟ್ ಮಾಡೋ. ಏನು ಅಲ್ವನಾ? ಆ್ಯಂಡ್ ನೆಕ್ಸ್ಟ್ ಡೇ ಅಚಿಂತ್ಯ ಬರ್ಡೇ ಇತ್ತು ಅಂತಂದರೆ ಏಪ್ರಿಲ್ 6th ಅವನ ಬರ್ಡೇ ಇತ್ತು. ನಾವು ಸಿಂಪಲಾಗಿ ಮಾಡಿದ್ವಿ ಈ ಸಲ, ಯಾಕಂತಂದರೆ ಯಾರೂ ಇರಲಿಲ್ಲ ಅವ್ನ ಬರ್ಡೇಗೆ ಈ ಸಲ. ಅಪ್ಪ ಆ್ಯಕ್ಚುಲಿ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಅಪ್ಪನೂ ಹೋಗಬೇಕಾಗಿತ್ತು. ಒಂದು 1/2 hour ಪಾಪ ಅಪ್ಪಗೆ ಲೇಟ್ ಆಯಿತು ಆಫೀಸು ಕೂಡ. ಸೊ ಹಾಗಾಗಿರೋದ್ರಿಂದ ನನಗೆ ಅಂತಂದರೆ ನನ್ನ ಮಕ್ಕಳ ವಿಷಯದಲ್ಲಿ ಎಲ್ಲರೂ ಇರಬೇಕು, ವಿತ್ ಫ್ಯಾಮ್ಲಿ, ಕಂಪ್ಲೀಟ್ ಫ್ಯಾಮ್ಲಿ ಜೊತೆಗೆ ಮಾಡಬೇಕು ಅನ್ನೋ ಆಸೆ ಇವತ್ತೇ ಅಲ್ಲ, ಅವನು ಹುಟ್ಟಿದಾಗಿಂದ ಅಥವಾ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೆ. ನಂಗೆ ಅದೇ ಅಭ್ಯಾಸ ಆಗಿಬಿಟ್ಟಿತ್ತು. ಸೊ ಹಾಗಾಗಿರೋದ್ರಿಂದ ಅಜ್ಜಿಯವರು ಮೈಸೂರಲ್ಲಿರೋದ್ರಿಂದ ಅವರು ಬರೋದಕ್ಕೆ ಈಗ ಆಗಲಿಲ್ಲ. ಸೊ ನೆಕ್ಸ್ಟ್ ವೀಕು ತಿರ್ಗಾ ಮಾಡಬೇಕು ಅಂತ ಇದ್ದೀವಿ. ಸೊ ಆಗ ಚೆನ್ನಾಗಿ ಮಾಡಿ ಹೊರಗಡೆ ಎಲ್ಲರೂ ಊಟಕ್ಕೆ ಹೋಗೋದು ಅಂತ ಅಂದ್ಕೊಂಡಿದ್ವಿ. ಸೊ ಇವತ್ತು ಅಪ್ಪ ಅಮ್ಮ ಬರೋದಿಲ್ಲ, ಯಾಕಂದರೆ ಅಪ್ಪ ಆಫೀಸು, ಅಮ್ಮ ಹೊರಗಡೆ ಎಲ್ಲ ಜಾಸ್ತಿ ತಿನ್ನೋದಿಲ್ಲ ಅಂತ ಅಂದಿದ್ದಕ್ಕೆ ಸೊ ಅಮ್ಮ ಬರಲಿಲ್ಲ. ಸೊ ನಾನು, ಸಂತೋಷು, ಕಲ್ಪ, ಮೋಹನು, ಮಕ್ಕಳು ಇಷ್ಟು ಜನ ಮಾತ್ರ ಹೋದ್ವಿ ಹೊರಗಡೆ. ಸೊ ಗಿಫ್ಟ್ಸು ಕೂಡ ನಾವು ಜಾಸ್ತಿ ಅವತ್ತು ಕೊಡಲಿಲ್ಲ. ಕಲ್ಪನೆ ಕೇಕ್ ತೊಗೊಂಬಂದು ಅಚಿಂತ್ಯನಿಗೆ ಕೊಟ್ಟಿದ್ಲು. ಆ್ಯಕ್ಚುಲಿ ಅವಳು ಸ್ವಿಮ್ಮಿಂಗ್ ಹೋಗಬೇಕಾಗಿತ್ತು ಅಂತ ಕೊಟ್ಬಿಟ್ಟು ಅವರಿಬ್ಬರು ಹೊಟ್ಟೋಗ್ಬಿಟ್ರು. ಸೊ ಅವರು ಕೂಡ ಇರೋಕ್ಕಾಗಲಿಲ್ಲ. ಸೊ ಇದು ಅವರಪ್ಪ ಅವನಿಗೆ ಗಿಫ್ಟ್ ಕೊಟ್ಟಿದ್ದು. ಅವತ್ತು ನಾವು ಆ್ಯಕ್ಚುಲಿ ಅವ್ನಿಗೇನು ಗಿಫ್ಟು ಕೊಡಲೇ ಇಲ್ಲ. ಇದು ಒಂದು ಅವರಪ್ಪ ಪಾಪ ಬೇಕು ಅಂತ ಕೊಟ್ಟಿದ್ದು. ನಾನಂತೂ ಏನು ಕೊಡಲೇ ಇಲ್ಲ, ಬಿಕಾಸ್ ನೆಕ್ಸ್ಟ್ ವೀಕ್ ಎಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಏನೂ ಕೊಡೋಕ್ಕೆ ಆಗಿಲ್ಲ. ಸೊ ಗಿಫ್ಟ್ ಓಪನ್ ಮಾಡ್ತಿದ್ರೆ ಸಂತೋಷು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನು ಮಕ್ಕಳಿಗೆ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ. ನಾನು ಅಚಿಂತ್ಯನಿಗೆ ಪರ್ಟಿಕ್ಯುಲರ್ಲಿ ಏನಂತಾರೆ ತುಂಬ ಎಕ್ಸ್ಪೆನ್ಸಿವು ಕಾಸ್ಟ್ಲಿ ಗಿಫ್ಟ್ಗಳು ಬೇಡ ಅಂತ ಹೇಳ್ತೀನಿ. ಬಿಕಾಸ್ ಅವ್ನು ಮೇಂಟೈನ್ ಮಾಡೋದೇ ಇಲ್ಲ. 2 ಸೆಕೆಂಡಲ್ಲಿ ಅದು ಒಡೆದೋಗುತ್ತೆ, ಕಿತ್ತಾಕ್ತಾನೆ, ಏನಾದರೂ ಒಂದು ಮಾಡ್ತಾನೆ. ನಿಶ್ಚಲ್ ತುಂಬ ಏನಂತಾರೆ ನೀಟಾಗಿ ಮೇಂಟೈನ್ ಮಾಡೋವಂಥ ಹುಡುಗ ಅವನು. ಸೊ ಅವನು ಮೇಂಟೈನ್ ಮಾಡ್ತಾನೆ. ಸೊ ಇಲ್ಲಿ ರೇಸ್ ಕಾರ್ ಥರದ್ದು ರಿಮೋಟು ಮತ್ತು ವಾಚಲ್ಲಿ ಮೇಂಟೈನ್ ಮಾಡೋವಂಥ ಕಾರ್ನ ತಂದಿದ್ದರು. ಸೊ ಅದು ವಾಚ್ ಆಲ್ರೆಡಿ ಹಾಳಾಯಿತು, 2 daysಗೆ ಹಾಳಾಗೋಯಿತು. ರಿಮೋಟ್ ಏನೋ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನ ಇರ್ಬೋದೇನೋ, ಇನ್ನೊಂದು 3-4 days. ಸೊ ಅದು ಕೂಡ ಹಾಳಾಗ್ಬೋದು. ಸೊ ಇದನ್ನು ಮುಗಿಸ್ಕೊಂಡು ನಾವು ಈಶಾನ್ಯಗೆ ಹೋದ್ವಿ, ಜಯನಗರ್ ಈಶಾನ್ಯಗೆ. ಆ್ಯಕ್ಚುಲಿ ಕಲ್ಪ ತರಿಸ್ಕೊಟ್ಟಿದ್ದು ಕೇಕ್ ಇದಾಗಿದ್ದಾವತ್ತು. ನಾನು ಕೇಕು ಪ್ಲ್ಯಾನ್ ಮಾಡಿರಲಿಲ್ಲ. ನಾವು ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್ ವೀಕ್ ಅವ್ನಿಗೆ ಯಾವ ಥರದ್ದು ಬೇಕು ಅಂತ. ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಈಶಾನ್ಯಾಗೆ ಹೋದ್ವಿ. ಸೊ ನೋಡ್ತಾ ಇರ್ಬೋದು, ಇಟ್ ವಾಸ್ ಆಲ್ರೆಡಿ 9:15 ಏನೋ ಆಗಿತ್ತು ಅನಿಸುತ್ತೆ ನಾವು ಹೋಗೋ ಅಷ್ಟರಲ್ಲೇ. ಬಿಕಾಸ್ ಅವ್ನು ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದು ನಿದ್ದೆ ಮಾಡಿ ಎದ್ದಿದ್ದು ಲೇಟ್ ಆಯಿತು. ಸೊ ಅಲ್ಲಿಂದ ಬಂದು ನಾನು ಫಸ್ಟ್ ಟೈಮ್ ಈಶಾನ್ಯಗೆ ಬರ್ತಾ ಇರೋದು. ಬಿಕಾಸ್ ಇಲ್ಲಿ ನಾನು ಅಷ್ಟು ಕೇಳೇ ಇರಲಿಲ್ಲ ನಾನು ಈಶಾನ್ಯ ಅಂತ. ಅಲ್ಲೇ ಆಪೋಸಿಟಲ್ಲೇ ಅಪ್ಪ ಕೆಲಸ ಮಾಡ್ತಾ ಇರೋದ್ರಿಂದ ಆ ಕಡೆ ಹೋದಾಗ ಒಂದ್ಸಲಿ ನೋಡಿದ್ದೆ. ಬಟ್ ನನ್ನ ತಂಗಿ ಇಲ್ಲಿ ಒಂದ್ಸಲಿ ಬಂದಿದ್ಲಂತೆ. ಸೊ ಹಾಗಾಗಿ ಅವಳಿಗೆ ಗೊತ್ತಿತ್ತು. ಸೊ ನಾವು ಬಂದು ಇಲ್ಲೆಲ್ಲ ಜಸ್ಟ್ ಟೇಬಲ್ ಬುಕ್ ಮಾಡಿ ಎಲ್ಲ ಸೆಟ್ಲ್ ಆಗೋಷ್ಟರಲ್ಲಿ ಅವಳು ಕೂಡ ಬಂದಳು. ಸೊ ಮಧ್ಯದಲ್ಲಿ 1-2 ಪಿಕ್ಸ್ಗಳನ್ನು ತೊಗೊಂಡ್ವಿ ನಾವು. ಸೊ ಅಚಿಂತ್ಯನ ಅಲ್ಲಲ್ಲಿ ಹಿಡಿಯೋದಕ್ಕೆ ಕಷ್ಟ ಆಯಿತು ನಮಗೆ. ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ಒಂದಷ್ಟು ಫೋಟೋಸ್ಗಳನ್ನು ತೊಗೊಂಡಿದ್ದೀವಿ ಇಲ್ಲಿ.
ಗ್ಯಾಪಿಂದ ಇದಕ್ಕೆ ಹೋಗಲ್ಲ ನೋಡಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಸೆಂಚುರಿ ಮೇಲೆ ಹೊಡೆದಿಲ್ಲ. ಅಲ್ಲ ಇದೊಂದೇ ಆಪ್ಷನಲ್ಲೇ ಸೋತ್ಬಿಡ್ತಾರೆ ನಮಗೆ ಯಾವಾಗಲೂ. ಅಲ್ಲೇ ಮೇಯ್ನ್ ರೆಸ್ಪೆಕ್ಟ್ ತಗೊಂತಾರೆ. ಗೊತ್ತಿದ್ದು ನೀನು ಧೈರ್ಯ ಮಾಡಿದೆ ನೋಡಿ ಎತ್ತಕ್ಕೆ. ನೀರು ಸ್ವಲ್ಪ ಚಿಂತ್ಯಾ ಫಿಂಗರ್ ಬೋಲ್ ಇಲ್ವಾ? ಇಲ್ಲ ಕೈ ತೊಳ್ಕೊಂಬರ್ಬೇಕು. ಸೊ ಇದಾಗಿತ್ತು ಇವತ್ತಿನ ಸಣ್ಣ ವ್ಲಾಗ್. ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.